ಆತ್ಮೀಯರೇ, ಕಳೆದ ತರಗತಿಯಲ್ಲಿ ಪದ್ಯದ ಭಾವಾರ್ಥವನ್ನು ಬರೆಯುವಂಥ ಕ್ರಮ ಹೇಗೆ ಮತ್ತು ಬರೆಯುವಂಥ ರೀತಿ, ಅಲ್ಲಿ ಯಾವ ಅಂಶಗಳನ್ನು ಬರೀಬೇಕು, ಹೇಗೆ ಬರೆದ್ರೆ ಪೂರ್ಣವಾದಂಥ ಅಂಕವನ್ನು ನಾವು ಪಡೆಯೋಕ್ಕೆ ಸಾಧ್ಯ ಐತಿ ಅನ್ನುವಂಥ ವಿಚಾರವನ್ನು ಕುರಿತು ಗಮನಿಸಿದ್ದೀವಿ. ಈ ದಿನ ಪದಗಳ ಅರ್ಥ ಆಗಿರ್ಬೋದು, ನಾನಾರ್ಥಗಳನ್ನು ಆಗಿರ್ಬೋದು, ಅವನ್ನ ಹೇಗೆ ಮತ್ತು ಯಾವ ರೀತಿ ಅವುಗಳನ್ನು ಬರಿಬೇಕು ಏನು ಅನ್ನುವಂಥ ವಿಚಾರವನ್ನು ನೋಡೋಣ. ಮೊದಲನೇದಾಗಿ ಸಮಾನಾರ್ಥಕ ಪದಗಳು. ಇವು ಎರಡು ಇದ್ದೇ ಇರ್ತಾವೆ. ನಿಮ್ಗೆ 2 ಮಾರ್ಕ್ಸಿಂದು ಸಮಾನಾರ್ಥಕ ಪದಗಳನ್ನು ಕೇಳ್ತಾರೆ. ಅದಕ್ಕೆ ಬರೆಯುವಂಥ ಕ್ರಮಗಳು ಹೇಗಿರ್ತಾವು ಅನ್ನುವಂಥದ್ದು, ಅವಕ್ಕೆ ಬೇರೆ ಬೇರೆ ಅರ್ಥಗಳಿರ್ತಾವು. ಅದು ಕೇವಲ ಒಂದೇ ಗೊತ್ತಿರುವಂಥದ್ದು ಒಂದೇಯನ್ನು ನಾವು ಇದಾವುದೇನಲ್ಲ ಅನ್ಕೋಬಾರ್ದು. ಸಮಾನಾರ್ಥಗಳ ಬೇರೆ ಬೇರೆ ಇರುವಂಥವು ಇರ್ತಾವಲ್ಲ, ಆ ಸಮಾನಾರ್ಥಗಳನ್ನು ಬರೆಯುವಂಥದ್ದಿದೆ. ಪದ ಸಂಪತ್ತನ್ನು ಶ್ರೀಮಂತವಾಗಿರಿಸಿಕೊಂಡಷ್ಟು ಭಾಷೆಯ ಮೇಲಿನ ನಮ್ಮ ಪ್ರಭುತ್ವ ಬಲಗೊಳ್ಳುತ್ತದೆ. ಹೌದಾ? ಒಂದು ಭಾಷೆ ಮೇಲೆ ಒಂದು ಪ್ರಭುತ್ವವನ್ನು ಸಾಧಿಸಬೇಕಾಗಿತ್ತು ಅಂದರೆ ಪದಗಳ ಸಂಪತ್ತಿರಬೇಕು, ವೊಕ್ಯಾಬ್ಯುಲರಿ ಅಂತ ಹೇಳ್ತೀವಿ ನೋಡು, ಅದು ಇರಬೇಕು ಅನ್ನುವಂಥದ್ದು. ನಿಘಂಟಿನ ಸಹಾಯದಿಂದ ಪದಕ್ಕಿರುವ ಇತರೆ ಸಮಾನ ಅರ್ಥಗಳನ್ನು ಅರಿಯುವ ಪ್ರಯತ್ನ ಮಾಡಬೇಕು. ಹೌದಾ? ಒಂದು ನಿಘಂಟು ಇಟ್ಟುಕೊಂಡು ಅದರ ಸಹಾಯದಿಂದ ನಾವು ಪದಕ್ಕಿರುವಂಥ ಇತರೆ ಸಮಾನ ಪದಗಳು ಏನಿದಾವೆ ಅನ್ನುವಂಥದ್ದನ್ನು ಗಮನಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇರಬೇಕು. ಯಾವುದೇ ಭಾಷೆಯನ್ನು ಕಲಿಯುವುದೆಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸಿಕೊಳ್ಳಬೇಕು. ಹೌದಾ? ಈಗ ಉದಾಹರಣೆಗೆ ಹೇಳ್ತಾರೆ, ನಮ್ಮ ಬತ್ತಳಿಕೆಯೊಳಗೆ ಬಾಣ ಇದ್ದರೆ ಮಾತ್ರ ನಾವು ಪ್ರಯೋಗ ಮಾಡಕ್ಕೆ ಸಾಧ್ಯ ಐತಿ ಅನ್ನುವಂಥದ್ದು. ಹೌದಾ? ಬತ್ತಳಿಕೆಯೊಳಗೆ ಬಾಣಗಳಿದ್ದ ಅಂದ್ರೆ ಮಾತ್ರ ನಾವು ಆ ಬಾಣವನ್ನು ಪ್ರಯೋಗ ಮಾಡಕ್ಕೆ ಸಾಧ್ಯ ಆಗ್ತತಿ. ಇಲ್ಲಿಕಂದ್ರೆ ಬಾಣನೇ ಇಲ್ಲ ಬತ್ತಳಿಕೆಯೊಳಗೆ, ಅವನು ಹೇಗೆ ಪ್ರಯೋಗ ಮಾಡಕ್ಕೆ ಸಾಧ್ಯ ಆಗ್ತತಿ? ಹಾಗೆ ನಮ್ಮಲ್ಲಿ ಕೂಡ ಒಂದು ಭಾಷೆಯ ಪದಗಳು, ಪದ ಸಂಪತ್ತು ಅನ್ನುವಂಥದ್ದು ಇದ್ದರೆ ಸರಿಯಾದ ಕ್ರಮದೊಳಗೆ ನಾವು ಆ ಭಾಷೆಯನ್ನು ನಮ್ಮದಾಗಿಸ್ಕೊಳ್ಬೇಕಾಗ್ತತಿ. ಸಮಾನವಾದಂಥ ಅರ್ಥವನ್ನು ಕೊಡುವ ಅನೇಕ ಪದಗಳಿರ್ತವೆ. ಪದಬಂಧವನ್ನು ತುಂಬುವುದರಿಂದ, ಪದಗಳೊಡನೆ ಆಡುವುದರಿಂದ ಅವುಗಳನ್ನು ನಮ್ಮದಾಗಿಸ್ಕೊಳ್ಬೇಕು. ಪದಬಂಧಗಳು ಬರ್ತಿರ್ತಾವೆ ಪತ್ರಿಕೆ ಒಳಗೆ, ಪದಬಂಧಗಳನ್ನು ಗುರುತಿಸುವಂಥದ್ದು ಮತ್ತು ಪದಗಳೊಡನೆ ಆಡುವಂಥದ್ದು, ಗೇಮ್ ಇರ್ತಾವೆ, ವರ್ಡ್ಸ್ ಗೇಮ್ ಇರ್ತಾವಲ್ಲ, ಅವುಗಳನ್ನು ಆಡೋದ್ರಿಂದ ಏನಾಗ್ತದೆ ಅಂದರೆ ನಮ್ಮ ಪದ ಸಂಪತ್ತು ಹೆಚ್ಚಾಗ್ತತಿ. ಪರೀಕ್ಷೆಯಲ್ಲಿ ಪದಗಳ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ಬರೆಯುತ್ತೇವಲ್ಲವೇ? ಸಮಾನ ಅರ್ಥಗಳನ್ನು ಕೇಳಿದಾಗ 2ಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯೋದನ್ನು ರೂಢಿಸ್ಕೊಳ್ಬೇಕು. ಪದಗಳ ಅರ್ಥ ಬರೀರಿ ಅಂದ್ರೆ ಏನು ಮಾಡ್ಬಿಡ್ತೀವಿ ನಾವು? ಒಂದು ಪದವನ್ನು ಬರೆದು ಬಿಡ್ತೀವಿ ಅನ್ನೋವಂಥದ್ದು. ಆದರೆ 2ಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯೋದ್ರಿಂದ ಏನಾಗ್ತತಿ? ಅದನ್ನು ರೂಢಿಸ್ಕೊಳ್ಬೇಕು. ಅಂದಾಗ ನಮ್ಮ ಪದ ಸಂಪತ್ತು ಹೆಚ್ಚಾಗ್ತತಿ. ಹೌದಾ? ಈಗ ಭೂಮಿ ಅಂದರೆ ದರೆ ಅಥವಾ ಇಳೆ ಅನ್ನುವಂಥದ್ದು ಅಷ್ಟೇ ಗೊತ್ತಿದ್ರೆ ಮುಗಿಲಾರದು. ಬೇರೆ ಬೇರೆ ಆಗಿರುವಂಥ ಹೆಸರುಗಳಿದಾವೆ. ವಸುದೆ ಅಂತ ಕರೀತಾರೆ, ಪೃಥ್ವಿ ಅಂತ ಕರೀತಾರೆ, ಅವನಿ ಅಂತ ಕರೀತಾರೆ. ಈ ರೀತಿಗೂ ಕೂಡ ಗೊತ್ತಿರಬೇಕು. ಇತರ ಭಾಷೆಯೊಳಗೂ ಕೂಡ ಭೂಮಿಗೆ ಏನು ತರ ಗೊತ್ತಿದ್ರೆ ತಪ್ಪಲ್ಲ ಅದು. ಹೌದಾ? ಅದಕ್ಕೆ ಸಮಾನಾರ್ಥನೇ ಇರಬೇಕು ಅನ್ನುವಂಥದ್ದಲ್ಲ. ಆದರೆ ಎಕ್ಸಾಮ್ನೊಳಗೆ ಬೇರೆ ಭಾಷೆ ಪದಗಳನ್ನು ಬರೆಯುವಂತಿಲ್ಲ. ಈಗ ಭೂಮಿಗೆ ಇಂಗ್ಲೀಷ್ನಾಗ ಅರ್ಥ ತರತೆ ಬರೆದ್ರೆ ಅದಕ್ಕೆ ಉತ್ತರ ಮಾರ್ಕ್ಸ್ ಬರೋದಿಲ್ಲ. ಅದಕ್ಕೆ ಹೌದಾ? ಮಾರ್ಕ್ಸ್ ಬರೋದಿಲ್ಲ. ಕನ್ನಡದೊಳಗೆ ಕನ್ನಡದ ಸಮಾನಾರ್ಥಗಳು ಯಾವಿರ್ತಾವ ಅವನು ಬರಿಬೇಕು. ಆದರೆ ನಿಮ್ಗೆ ನಾಲೆಜ್ಗೋಸ್ಕರ ಆದ್ರೂ ಗೊತ್ತಿರ್ಬೇಕು. ಇಂಗ್ಲೀಷ್ನಾಗ ಏನಿರ್ತಾರ, ಹಿಂದಿ ಒಳಗೆ ಏನಿರ್ತಾರ, ತೆಲುಗಿನೊಳಗೆ ಏನು, ಮಲಯಾಳಂ ಒಳಗೆ, ಸುಮ್ಮನೆ ನಾಲೆಜ್ಗೋಸ್ಕರ ಇದ್ರೆ ಅದೇನು ಕೆಡಿಸೋದಿಲ್ಲ ಅನ್ನುವಂಥ ರೀತಿ ಒಳಗೆ ಪದ ಬಳಕೆ ಮಾಡ್ಕೊಳ್ಳುವಂಥದ್ದು ಇರಬೇಕು. ನಮ್ಮ ಭಾಷೆ ಯಾವುದಿರುತ್ತೋ ಆ ಭಾಷೆ ಒಳಗೆ ಹೆಚ್ಚು ಪದಗಳ ಬಳಕೆ ಇತ್ತಂದ್ರೆ ನಾವು ಆಡುವಾಗ ಅವುಗಳ ಉಪಯೋಗ ಆಗ್ತಾವು ಅನ್ನುವಂಥದ್ದನ್ನ ನಾವಿಲ್ಲಿ ಏನು ಮಾಡ್ಬೇಕಾಗ್ತದೆ? ಗಮನಿಸ್ಬೇಕಾಗ್ತತಿ. ಇನ್ನ ಅಲ್ಲಿ ಪದವನ್ನ ಗಮನಿಸುವ ರೀತಿ ಒಳಗೆ ಹೇಳೋದಾದ್ರೆ, ಸರಿ, ಹಂಗಾದ್ರೆ ಅದನ್ನ ಹೇಗೆ ರೂಢಿಸ್ಕೊಳ್ಬೇಕು ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶವನ್ನ ಬಳಕೆ ಮಾಡೋದು, ಅದನ್ನ ಸಂಗಾತಿಯನ್ನಾಗಿ ಮಾಡ್ಕೋಬೇಕಂತ ಹೇಳ್ತಾರೆ ಅನ್ನೋವಂಥದ್ದು. ಈಗಿನ ಒಂದು ಕಾಲಮಾನ ಅಥವಾ ಕಾಲಘಟ್ಟವನ್ನು ನೋಡಿದ್ರೆ ಬಹುಶಃ ಆ ಪರಿಷತ್ನವ್ರು ಬಿಟ್ಟಿರುವಂಥ ಅದೇನು ನಿಘಂಟು ಇದೆಯಲ್ಲ, ಅದು ಇರ್ಲಿಕ್ಕೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನು ಮಾಡಿದಾರೆ ಅಂದರೆ ಒಂದು ಕನ್ನಡ ಪದಗಳ ಅರ್ಥದ ಆ್ಯಪ್ ಅನ್ನು ಮಾಡಿರುವಂಥದ್ದು. ಆ ಆ್ಯಪ್ ಹಾಕೊಂಡ್ರು ಕೂಡ ಮೊಬೈಲ್ನೊಳಗೆ ನೀವು ಹುಡುಕ್ಬಹುದು. ಇಲ್ಲಿ ಮೊಬೈಲ್ನಿಂದ ಮತ್ತು ಇತರ ಒಂದು ನಿಘಂಟಿನಿಂದ, ಪುಸ್ತಕದಿಂದ ನಾವು ಪಡೆಯುವಂಥದ್ದು ಲಾಭ ಮತ್ತು ನಷ್ಟ ಏನಪ್ಪಾ ಅಂದರೆ,
ಪುಸ್ತಕವನ್ನು ತೆಗೆದು ನಾವು ಒಂದು ಪದದ ಅರ್ಥ ನೋಡ್ತಿರ್ಬೇಕಾದ್ರೆ ಇನ್ನಿತರ ಪದಗಳ ಅರ್ಥವನ್ನು ಕೂಡ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋಂಥದ್ದು ಮೊಬೈಲ್ನಾಗ ಹಾಗೆ ಇರೋದಿಲ್ಲ. ನಾವು ಏನು ಟೈಪ್ ಮಾಡ್ತೀವೋ, ನಾವೇನು ಆ ಡಾಟಾ ಕೊಟ್ಟಿರ್ತೀವೋ ಆ ಡಾಟಾಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ಓಪನ್ ಆಗಿ ನಮಗೆ ಡಿಸ್ಪ್ಲೇ ಮಾಡ್ತತಿ. ಹೀಗಾಗಿ ಹೆಚ್ಚು ಆ ಪುಸ್ತಕವನ್ನೇ ನೋಡೋದು, ಕನ್ನಡ ರತ್ನಕೋಶ ಅನ್ನುವಂಥ ಪುಸ್ತಕವನ್ನೇ ನೋಡಿದರೆ ನಿಮ್ಮ ಈ ಪದಗಳ ಸಂಪತ್ತು ಹೆಚ್ಚಾಗ್ತತಿ. ಅಷ್ಟೇ ಅಲ್ಲದೇ ಇನ್ನಿತರ ನಿಘಂಟುಗಳನ್ನು ಕೂಡ ಬಳಸಬಹುದು ಅನ್ನುವಂಥ ವಿಚಾರ ಹೇಳ್ತಾರೆ. ಅರ್ಥ, ನಾನಾರ್ಥ, ಸಮಾನಾರ್ಥ, ನುಡಿಗಟ್ಟು ಮುಂತಾದ ವಿಭಾಗಗಳನ್ನು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲು ಈ ರತ್ನಕೋಶಗಳು ಸಹಾಯಕ ಆಗ್ತವೆ ಅನ್ನುವಂಥದ್ದು. ಸಮಾನಾರ್ಥದಲ್ಲಿ ದೇಶ, ಅನ್ಯ ದೇಶಗಳೆಲ್ಲವೂ ಸೇರಿಕೊಳ್ಳುವ ವಿಷಯವನ್ನು ನಾವಿಲ್ಲಿ ಗಮನಿಸಬಹುದು. ಈ ಸಮಾನಾರ್ಥಕ ಪದದೊಳಗೆ ಏನಾಗ್ತಾವಂದ್ರೆ ದೇಶೀಯ ಮತ್ತು ಅನ್ಯ ದೇಶೀಯ ಪದಗಳ ಸಹಿತ ಕೂಡ್ಕೊಂಡು ಹೋಗ್ತವೆ. ಅದೊಂದು ವಿಶೇಷವಾಗಿರುವಂಥದ್ದು ಕೂಡ ಇಲ್ಲಿದೆ ಅನ್ನುವಂಥದ್ದು. ನಾನು ಎಲ್ಲ ಪದಗಳ ಅರ್ಥವನ್ನ ಅಥವಾ ಪದಗಳ ಅರ್ಥವನ್ನು ಹುಡುಕ್ತಾ ಹೇಳ್ತಾ ಹೋಗುವಂಥದ್ದಲ್ಲ. ನೀವು ಆ ಕಾರ್ಯವನ್ನು ಮಾಡಿದ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುವಂಥದ್ದು ಇದೆ ಅನ್ನುವಂಥದ್ದು. ಈಸಿ ಆಗ್ತತಿ, ಗೊತ್ತಾಗ್ತತಿ ಅನ್ನುವಂಥದ್ದು. ಹೌದಾ? ನಾನೊಂದಿಷ್ಟು ಹೇಳ್ತೀನಿ, ಎಕ್ಸಾಂಪಲ್ಸ್ ಹೇಳ್ತೀನಿ, ತೊಂದರೆ ಇಲ್ಲ. ಆದರೆ ನೀವು ಆ ಸರಿಯಾದ ಕ್ರಮದೊಳಗೆ ನೀವು ಅದನ್ನು ಬಳಕೆ ಮಾಡ್ಕೊಂಡು ಹೋದ್ರಿ ಅಂದ್ರೆ ನಾವು ಇಲ್ಲಿ ಅದನ್ನು ಗಮನಿಸಬಹುದು. ಇಲ್ಲಿ ನೋಡ್ರಿ, ಮೊದಲು ಹೇಳ್ದಂಗೆ ಭೂಮಿ ಎನ್ನುವಂತ ಪದಕ್ಕೆ ಇನ್ನಿತರ ಪದಗಳು ಅರ್ಥಗಳು ಇರುವಂತ ಯಾವ್ಯಾವ ಅಂದ್ರೆ ಅವನಿ ಅಂತ ಕರೆಯುವಂಥದ್ದಿದೆ. ಅವನಿ, ಧರೆ, ಪೃಥ್ವಿ, ಇಳೆ, ವಸುದೆ. ಹೌದಾ? ವಸುದೆ, ಇಳೆ, ಪೃಥ್ವಿ, ಧರೆ, ಅವನಿ ಅಂತ ಕೂಡ ಈ ಭೂಮಿಗೆ ಕರೆಯುವಂಥದ್ದು. ಈ ರೀತಿ ಸಮಾನವಾದಂಥ ಅರ್ಥ ಕೊಡುವ ಪದಗಳಿವೆ. ಇದೇ ರೀತಿ ಪಠ್ಯದಲ್ಲಿ ಬಂದಿರುವಂಥ ಈ ಕೆಳಗಿನ ಎರಡಕ್ಕಿಂತ ಹೆಚ್ಚು ಸಮಾನಾರ್ಥಗಳನ್ನು ಬರೆಯಲು ಹೇಳೋ ಅಭ್ಯಾಸದೊಳಗೆ ಕೊಟ್ಟಿರುವಂಥದ್ದು. ಹೌದಾ? ಇಲ್ಲಿ ಚಂದ್ರ ಅಂದ್ರೆ ನಮ್ಗೆ ಭಾಳ ಅಂದ್ರೆ ಒಂದು ತಿಂಗಳು ಅನ್ನುವಂಥದ್ದು ಗೊತ್ತಿದೆ, ಶಶಿ ಅನ್ನುವಂಥದ್ದು ಗೊತ್ತಿದೆ ಅನ್ನುವಂಥದ್ದು. ಅಥವಾ ಬಹಳ ಇನ್ನೂ ಔಟ್ ಆಫ್ ನಾಲೆಜ್ ಅಂದ್ರೆ ಚಂದ್ರ ಅನ್ನುವಂಥದ್ದು ಭೂಮಿಯ ಒಂದು ಉಪಗ್ರಹ ಅನ್ನುವಂಥ ರೀತಿ ಒಳಗೆ ಗೊತ್ತಿದೆ ನಮಗೆ. ಹೌದಾ? ಇದು ಗಮನಿಸ್ತಾ ಹೋದ್ರೆ ಹೇಳ್ತಾರೆ, ಇದಕ್ಕ ಚಂದ್ರಕ್ಕ ಬೇಕಾದ್ರೆ ನೋಟ್ ಮಾಡ್ಕೊಂಡು ಹೋಗ್ತಾ ಇರಿ. ಚಂದ್ರ ಅನ್ನುವಂಥದ್ದಕ್ಕ ಚಂದ್ರ ಅನ್ನುವಂಥದ್ದಕ್ಕೆ ಏನೇನು ಕರೀತಾರೆ ಅಂದ್ರೆ ಸೋಮ ಅಂತ ಕರೆಯುವಂಥದ್ದಿದೆ, ತಿಂಗಳು, ಶಶಿ, ಇಂದು, ಭೂಮಿಯ ಒಂದು ಉಪಗ್ರಹ ಅನ್ನುವಂಥದ್ದು ಕೂಡ ಆಗಿರುವಂಥದ್ದು, ಚಂದಿರ, ತಂಗದಿರ್ ಅನ್ನುವಂಥದ್ದು. ಹೌದಾ? ಚಂದ್ರನಿಗೆ ಎಷ್ಟು ಹೆಸರಿವೆ ಅಂದ್ರೆ ಸೋಮ ಅಂತ ಕರೆಯುವಂಥದ್ದಿದೆ, ತಿಂಗಳು ಅಂತ ಕರೀತಾರೆ, ಶಶಿ, ಇಂದು, ಭೂಮಿಯ ಉಪಗ್ರಹ ಕೂಡ ಕರೆಯುವಂಥದ್ದು, ಚಂದಿರ ಮತ್ತು ತಂಗದಿರ್ ಅಂತ ಹೇಳಿ ಕೂಡ ಕರೀತಾರೆ. ಹಿಮಾಂಶು, ಹಿಮಕರ ಅಂತ ಕೂಡ ಕರೆಯುವಂಥದ್ದಿದೆ. ಇನ್ನ ಎರಡನೇದ್ದು ಬಾನು ಅನ್ನುವಂಥದ್ದು. ಬಾನು ಅಂದ್ರೆ ಸಾಮಾನ್ಯವಾಗಿ ಆಕಾಶ, ಗಗನ ಅನ್ನುವಂಥದ್ದು. ನಭ ಅಂತ ಕರೀತಾರೆ, ಅಂತರಿಕ್ಷ ಅಂತ ಕರೀತಾರೆ, ನಭೋಮಂಡಲ ಅಂತ ಕರೀತಾರೆ, ಅಂಬರ ಅಂತ ಕರೀತಾರೆ, ಬಾಂದಳ ಅಂತ ಕೂಡ ಬಾಣಿ ಕರೀತಾರೆ, ಮುಗಿಲು ಅನ್ನುವಂಥದ್ದು. ಇನ್ನ ನಾರಿ ಯಾವುದು ಕಾಂತಾರ ಅನ್ನುವಂಥದ್ದು. ಕಾಂತಾರ ಅಂದ್ರೆ ಅಡವಿ, ಅರಣ್ಯ ಅನ್ನುವಂಥದ್ದು. ಇನ್ನೂ ಒಂದು ಮುಂದುವರೆದು ಹೇಳಬೇಕಾಗಿತ್ತು ಅಂದ್ರೆ ಕಠಿಣವಾಗಿರುವಂಥ ದಾರಿ ಅನ್ನುವಂಥದ್ದು. ಕಾಂತಾರ ಅಂದ್ರೆ ಕಠಿಣವಾಗಿರುವಂಥ ದಾರಿ, ಕಾಡು, ಅಡವಿ, ಅರಣ್ಯ ಅನ್ನುವಂಥದ್ದು. ಇನ್ನು ಕೂಳು ಅನ್ನುವಂಥದ್ದು. ಹೌದಾ? ಕೂಳು ಅನ್ನುವಂಥ ಪದ ಇದಕ್ಕೆ ಆಹಾರ ಅಂತ ಕರೀತಾರೆ, ತಿಂಡಿ ತಿನಿಸು, ಊಟ, ಭೋಜನ, ಗ್ರಾಸ ಈ ರೀತಿ ಕರೆಯುವಂಥದ್ದು. ಇದನ್ನು ಬಳಕೆ ಆಗ್ತದೆ ನೋಡು. ಹಂಗಿನ ಕೂಳು ತಿಂತಾ ಇದ್ದೀಯೇನು ನೋಡು ಅಂತ ಹೇಳ್ತಾರಲ್ಲ, ಹಂಗಿನ ಕೂಳು. ಹೌದಾ? ಈಗ ನಾಯಿ ಕೂಳು ಹಾಕಿರ್ಲತ್ ಕೇಳುವಂಥದ್ದು ಇದೆ. ಕೂಳು ಅಂದ್ರೆ ಆಹಾರ, ಊಟ. ಇನ್ನ ಕಣ್ಣು ಅನ್ನುವಂಥದ್ದು ಗೊತ್ತಿದೆ. ನಯನ, ಅಕ್ಷಿ, ನೇತ್ರ, ಅಂಬಕ, ಚಕ್ಷು ಅನ್ನುವಂಥದ್ದು ಕೂಡ ಕರೀತಾರೆ. ನಯನ, ಅಕ್ಷಿ, ನೇತ್ರ ಅನ್ನುವಂಥದ್ದು. ಇನ್ನ ಅದರೋದು ಅಂದ್ರೆ ಅದರೋದು ಅಂತ ಹೇಳ್ತೀವಿ ನೋಡು, ಸೇಕಾಗೋದು ಅಂತ ಹೇಳ್ತೀವಲ್ಲ ಅದು. ಮುಂದೆ ಕಾಳ ಅಂದ್ರೆ ಕಪ್ಪು, ಕರಿ, ಕೃಷ್ಣ, ಶ್ಯಾಮಲ ಅನ್ನುವಂಥದ್ದು. ಕಾಳ, ಕಪ್ಪು, ಕರಿ, ಕೃಷ್ಣ, ಶ್ಯಾಮಲ ಅನ್ನುವಂಥದ್ದು ಇದೆ. ಓಕೆ. ಇನ್ನು ಉರಗ ಅಂದ್ರೆ ಗೊತ್ತಿರುವಂಥದ್ದು. ಹಾವು, ಸರ್ಪ, ಸರಿರೂಪಗಳು ಕರೆಯುವಂಥದ್ದು. ಹಾವಿಗೆ ಉರಗ ಅಂತ ಕರೀತಾರೆ ಅನ್ನುವಂಥದ್ದು. ಅನಲ ಅಂದ್ರೆ ಬೆಂಕಿ ಅಥವಾ ಅಗ್ನಿದೇವ
ಜೀರ್ಣಶಕ್ತಿಗೂ ಕೂಡ ಅನಲ ಅಂತ ಕರೀತಾರೆ ಅನ್ನುವಂಥದ್ದು. ಜೀರ್ಣಶಕ್ತಿಗೂ ಕೂಡ ಅನಲ ಅನ್ನುವಂಥದ್ದು ಕೂಡ ಇದೆ. ಅಶ್ರು ಅಂದ್ರೆ ಕಣ್ಣೀರು, ಕಂಬನಿ, ಬಾಷ್ಪ ಅನ್ನುವಂಥದ್ದು. ಅಶ್ರು ಅಂದ್ರೆ ಕಣ್ಣೀರು, ಕಂಬನಿ ಅಥವಾ ಬಾಷ್ಪ. ಮುಂದೆ ಇನ ಅನ್ನುವಂಥದ್ದು ಇದೆ ನೋಡಿ. ಇನ ಅಂದ್ರೆ ಸೂರ್ಯ, ಪದ್ಮಾಕ್ಷ, ತೇಜಸಾರಾಂಶ, ಸಾಮ್ರಾಶಿ, ಛಾಯಾನಾಥ, ಈ ರೀತಿ ಪದಗಳು ಬರ್ತಾವೆ. ಅಂಶುಮಾಲಿ, ಅಬ್ಜಿನಿ ಪತಿ ಅನ್ನುವಂಥದ್ದು. ಇನ್ನು ಈ ರೀತಿ ಇನ ಅಂದ್ರೆ ಸೂರ್ಯನಿಗೆ ಇರುವಂತ 17 ಹೆಸರುಗಳತ್ತು. ಸೂರ್ಯನಿಗೆ ಇರುವಂತ 17 ಹೆಸರುಗಳು, ಅದರೊಳಗೆ ಇದು ಒಂದು ಇನ ಒಂದು ಕೂಡ. ಇಂಗು ಅನ್ನುವಂಥದ್ದು. ಇಂಗು ಅಂದ್ರೆ ಇಕ್ಕು, ಈಯು, ಕೊಡು ಅನ್ನುವಂಥದ್ದು. ಕೊಡು ಅನ್ನುವಂಥದ್ದು ಆ ರೀತಿ. ಉಂಬು ಅಂದ್ರೆ ಉಣ್ಣು, ಒಡಲು ದೇಹ. ಉಪಟಳ ಅಂದ್ರೆ ಉಪದ್ರ ಅಂತ ಹೇಳ್ತೀವಿ ನೋಡು. ಉಪದ್ರ ಅಥವಾ ಹಿಂಸೆ ಕೊಡೋದು, ತೊಂದರೆ ಕೊಡೋದು ಅಂತ ಹೇಳ್ತೀವಲ್ಲ, ಅದು ಉಪದ್ರ. ಇನ್ನ ಕವಲು ಅನ್ನುವಂಥದ್ದು. ಕವಲು ಅಂದ್ರೆ ಕೊಂಬೆ, ರೆಂಬೆ, ಟಿಸಿಲು ಅಂತ ಹೇಳ್ತೀವಲ್ಲ, ಅದು ಟಿಸಿಲು. ಮತ್ತೆ ಶಾಖೆ ಅಂತ ಕೂಡ ಹೇಳ್ತಾರೆ, ಶಾಖೆ ಅಂತ ಕೂಡ ಹೇಳುವಂಥದ್ದಿದೆ. ಇನ್ನು ಕಲಹ ಅಂದ್ರೆ ವ್ಯಾಜ್ಯ, ಸೆಣಸಾಟ, ಕಚ್ಚಾಟ, ಕಿತ್ತಾಟ, ಜಗಳ, ಇವೆಲ್ಲ ಏನಂದ್ರೆ ವ್ಯಾಜ್ಯಗಳು ಅಥವಾ ಕಲಹಗಳಾಗ್ತವೆ ಅನ್ನುವಂಥದ್ದು. ಚಿತ್ತ ಅಂದ್ರೆ ಮನಸ್ಸು. ಚಿತ್ತ ಅಂದ್ರೆ ಮನಸ್ಸು. ತೃಷೆ ಅಂದ್ರೆ ಬಾಯಾರಿಕೆ, ದಾಹ, ನೀರಡಿಕೆ ಅಂತ ಹೇಳುವಂಥದ್ದು. ತೃಷೆ ನೀರಡಿಕೆ, ಬಾಯಾರಿಕೆ ಅಥವಾ ದಾಹ ಆಗುವಂಥದ್ದು, ಇದು ತೃಷೆ. ಇನ್ನ ದಿಗಿಲು ಅನ್ನುವಂಥದ್ದು. ದಿಗಿಲು ದಿಗಿಲು ಅಂದ್ರೆ ಗಾಬರಿ ಆಗೋದು, ಹೌದಾ, ಗಾಬರಿ ಆಗೋದು. ಇನ್ನು ದನಿ ಅಂದ್ರೆ ಸ್ವಾಮಿ, ಒಡೆಯ, ಹೌದಾ, ಒಡೆಯ, ಮಾಲೀಕ, ಪ್ರಭು ಅಥವಾ ಮನೆ ಯಜಮಾನ ಅಂದಂಗ, ಹೌದಾ. ಮುಂದೆ ಕಡಲು ಅಂದ್ರೆ ಬೆಟ್ಟು, ಗಟ್ಟಿ, ಕದಲದ, ಅಲುಗಲದ ಅನ್ನುವಂಥದ್ದು. ಕಡಲು ಅಂದ್ರೆ ಗಟ್ಟಿ ಆಗಿರುವಂಥದ್ದು, ಹತ್ತದ್ದು, ಹಿಂದಿಗೆ ಅದ, ಬದಲಾಗದ ಅನ್ನುವಂಥದ್ದು. ಕೊರಗು ಅನ್ನುವಂಥ ಪದವನ್ನು ಹೇಳ್ತಾರೆ. ಕೊರಗು ದುಸ್ಥಿತಿಯಲ್ಲಿರುವಂಥ ಅಥವಾ ಸೊರಗು. ಕೊರಗು, ಸೊರಗು, ಸುಗ್ಗಿ ಹೋಗು ಅನ್ನುವಂಥದ್ದು, ಕುಗ್ಗಿ ಹೋಗೋದು ಅರ್ಥರ್ಥ. ಇನ್ನು ಛಾತಿ, ಹೌದಾ. ಛಾತಿ ಅಂದ್ರೆ ಇದನ್ನ ಹೇಳ್ತಾರೆ ನೋಡಿ, ಏನಂತಾರೆ ಇದಕ್ಕೆ, ಧೈರ್ಯ, ಎದೆಗಾರಿಕೆ ಅಂತ ಹೇಳ್ತೀವಲ್ಲ, ಅದು. ಛಾತಿ ಅಂದ್ರೆ ಎದೆಗಾರಿಕೆ, ಧೈರ್ಯ ಅನ್ನುವಂಥದ್ದು. ಇನ್ನ ತಮ ಅಂದ್ರ ಕತ್ತಲು. ತಮ ಅಂದ್ರೆ ಕತ್ತಲು ಅಥವಾ ಅಂಧಕಾರ. ದಿಣ್ಣೆ ಅಂದ್ರೆ ದಿಬ್ಬ ಅಥವಾ ದಿಣ್ಣೆ ಅಂತ ಹೇಳ್ತೀವಿ ನೋಡಿ. ದಿಬ್ಬ, ದಿಣ್ಣೆ ಅಥವಾ ದಿಬ್ಬ ಅನ್ನುವಂಥದ್ದು. ಧನ ಅಂದ್ರೆ ಹಣ, ದುಡ್ಡು, ರೊಕ್ಕ, ಕಾಸು ಅನ್ನುವಂಥದ್ದು. ಧನಿಕ ಅಂದ್ರೆ ಶ್ರೀಮಂತ, ಹಣವಂತ, ಐಶ್ವರ್ಯವಂತ ಕರೆಯುವಂಥದ್ದು. ಇನ್ನು ತಾರೆ, ತಾರೆ ಅನ್ನುವಂಥ. ತಾರೆ ಅಂದ್ರೆ ನಕ್ಷತ್ರ ಅಂತ ಕರಿತೀವಿ, ಚುಕ್ಕೆ ಅಂತ ಕರೆಯುವಂಥದ್ದಿದೆ, ಅರಿಲ್ಲು ಅನ್ನುವಂಥದ್ದು, ಈ ರೀತಿ. ಇನ್ನು ಪಥ ಅಂದ್ರೆ ದಾರಿ ಅನ್ನುವಂಥದ್ದು. ಪಥ ಅಂದ್ರೆ ದಾರಿ, ರಸ್ತೆ, ಹಾದಿ, ಬೀದಿ, ಮಾರ್ಗ ಅನ್ನೋ. ಪರಿಮಳ ಅಂದ್ರೆ ಸುವಾಸನೆ ಬೀರುವಂಥದ್ದು, ಸುಗಂಧ, ಕಂಪು, ಗಂಪು, ಕಮ್ಮು, ಹೌದಾ. ಕಮ್ಮು ಅಂತ ಅರ್ಥ ನೋಡೋದು, ಗಮಾಡಿಸೋದು ಅಂತ ಹೇಳ್ತೀವಲ್ಲ, ಆ ರೀತಿ ಕಮ್ಮು, ಈ ರೀತಿ ಸುಗಂಧವನ್ನು ಬೀರುವಂಥದ್ದು ಪರಿಮಳ ಅಂತ ಕರೆಯುವಂಥದ್ದು. ಇನ್ನ ಬಂಗಾರ ಅನ್ನೋ, ಚಿನ್ನ, ಸುವರ್ಣ, ಹೊನ್ನು, ಹೇಮ, ಕನಕ, ಕಾಂಚನ, ಮಿಸುನಿಯತ್. ಮಿಸುನಿಯತ್ ನೋಡು, ಅದಕ್ಕೆ ಬಂಗಾರಕ್ಕೆ ಇನ್ನೊಂದು ಹೆಸರು ಕೂಡ ಮಿಸುನಿ, ಕಾಂಚನ, ಕನಕ ಅನ್ನುವಂಥದ್ದು. ಮರಕ್ಕೆ ವೃಕ್ಷ ಕರುವಂಥದ್ದು. ತರು, ತರು ಅಂದ್ರೂ ಮರ. ಧ್ರುವ, ಪಾದಪ, ವಿಟಪಿ, ಇವುಗಳು ಮರ ಅನ್ನುವಂಥ ಪದದ ಅರ್ಥ ಕೊಡುವಂಥವು. ಇನ್ನು ಮಾರ, ಮಾರ ಅಂದ್ರೆ ಕಾಮ, ಮನ್ಮಥ ಅಥವಾ ಚಲುವ. ಕೊಲ್ಲುವಿಕೆ ಆಗಿರ್ಬೋದು, ಸಾವು, ಮರಣ, ವಿಘ್ನ, ಅಡ್ಡಿ ಅನ್ನುವಂಥ ಪದಾರ್ಥನೂ ಕೂಡ ನಾವಲ್ಲಿ ನಾಮಪದಗಳು ಕಾಣ್ತೀವಿ.
ರಮಣ ಅಂದ್ರೆ ನಲ್ಲ ಅಥವಾ ಪ್ರಿಯ, ಗಂಡ, ಪತಿ, ಮನ್ಮಥ, ಕಾಮ. ರಮಣ ಅಂದ್ರೆ ಇಲ್ಲಿ ಗಮನಿಸಬೇಕು, ಈ ಪದದ ಅರ್ಥಗಳನ್ನು ಕೊಟ್ಟಿದ್ದಾರೆ. ಅದು ರಮಣ ಅಂದ್ರೆ ವಿಲಾಸ, ಕ್ರೀಡೆ ಅನ್ನುವಂಥದ್ದು. ನಲ್ಲ, ಪ್ರಿಯ ಅನ್ನುವಂಥದ್ದು. ಗಂಡ, ಪತಿ, ಮನ್ಮಥ, ಕಾಮ ಅನ್ನುವಂಥದ್ದು. ಮುಂದೆ ಕತ್ತೆ ಅಂತ ಕೂಡ ಕರಿತಿರ್ತಾರೆ. ರಮಣ ಅಂದ್ರೆ ಕತ್ತೆ ಅನ್ನುವಂಥದ್ದು ಕೂಡ ಕರೆಯುವಂಥದ್ದು ಇದೆ. ಇನ್ನು ವ್ಯಗ್ರ ಅಂದ್ರೆ ಕಳವಳ ಅಥವಾ ಉದ್ವೇಗಗೊಳ್ಳುವಂಥದ್ದು. ಗಾಬರಿ ಆಕಾರ ಕಳವಳ ಪಡ್ತಾರಲ್ಲ ಅವ್ರಿಗೆ ವ್ಯಗ್ರ ಅಂತ ಕರೆಯುವಂಥದ್ದು. ವ್ಯಾಘ್ರ ಅನ್ನುವಂಥದ್ದು. ಸ್ವರಗೋನ್ ಅಂದ್ರೆ ಬಾಗು, ಜೋಲು, ಕುಗ್ಗು, ಕುಸಿ ಅನ್ನುವಂಥದ್ದು. ನಿತ್ರಾಣ ಅಂದ್ರೆ ನಿಶಕ್ತಿ ಹೊಂದೋದು, ಬವಳುವಂಥದ್ದು, ದನಿವು, ಬಳಲಿಕೆ, ಸುಸ್ತು. ಇನ್ನು ಪ್ರಮೋದ ಅಂದ್ರೆ ಸಂತೋಷ ಅಥವಾ ಆನಂದ ಅಥವಾ ಸುವಾಸನೆ. 60 ಸಂವತ್ಸರಗಳಲ್ಲಿ ಕೂಡ ಇದು ಒಂದಾಗಿದೆ ಪ್ರಮೋದ. ಯಾರೋ ಇಲ್ಲಿ ರಾವಣ ಸೀತೆಯನ್ನು ಕಾಣಕ ಪ್ರಮೋದವನಕ್ಕೆ ಬಂದ ಅನ್ನುವಂಥದ್ದನ್ನ ಹೇಳ್ತಾರೆ ನೋಡಲ್ಲಿ. ಆ ಪದ್ಯಗಳು ಬರುತ್ತೆ, ಪ್ರಮೋದವನಕ್ಕೆ ಬಂದ ಅನ್ನೋ. ಪ್ರಮೋದ ಅಂದ್ರೆ ಅದರ ಪದಾರ್ಥ ಏನು? ಸಂತೋಷ, ಆನಂದವನ್ನು ಉಂಟು ಮಾಡುವಂಥದ್ದು ಅರ್ಥ. ಇನ್ನು ಪುಷ್ಪ ಅಂದ್ರೆ ಹೂವು, ಕುಸುಮ, ಸುಮ, ಮಲರು, ಅಲರು ಅನ್ನೋದು. ಇನ್ನ ಬಾಲಕ ಅಂದ್ರೆ ಕೂಸು, ಪೋರ, ಬಾಳ, ಮಾಣಿ, ಒಟು, ಹುಡುಗ, ಹೈದ. ನೋಡೋ ಪದಗಳು ಎಷ್ಟಿವೆ ಅನ್ನೋದು. ಗಂಡು ಮಗು ಅನ್ನುವಂಥದ್ದು ಕೂಡ ಬಿಂಬಿಸ್ತದೆ. ಮರ್ಕಟ ಅಂದ್ರೆ ಕೋತಿ, ವಲ್ಲಭೆ ಅಂದ್ರೆ ಒಡತಿ, ಪತ್ನಿ, ನಲ್ಲೆ, ಪ್ರೀತಿಗೆ ಪಾತ್ರ ಆದವಳು, ವಲ್ಲಭೆ ಅಂತ ಕರೀತಾರೆ ನಂತ. ಇನ್ನ ಸಮರ ಅಂದ್ರೆ ಯುದ್ಧ, ಕದನ, ಕಾಳಗ, ಹೋರಾಟ, ಸಂಗ್ರಾಮ, ಘರ್ಷಣೆ, ತಿಕ್ಕಾಟ. ಸುತ ಅಂದ್ರೆ ಮಗ, ಪುತ್ರ, ತನಯ, ತನುಜ, ಆತ್ಮಜ ಅನ್ನುವಂಥದ್ದು ಕೂಡ ಕರೀತಾರೆ ಅನ್ನುವಂಥದ್ದು. ಇಷ್ಟು ನಿಮಗಿರುವಂಥ ಪದಗಳ ಅರ್ಥಗಳು. ಹೆಚ್ಚಿನವುಗಳು ನೀವು ನೋಡ್ಕೋಬೇಕಾಗಿದ್ದೇನು ಅಂದರೆ, ನಿಮಗೇನು ಒಂದೊಂದು ಪಾಠ, ಒಂದೊಂದು ಪದ್ಯ ಆಗೋಣ ಮುಗಿಯೋಣ, ಏನು ಹಿಂದೆ ಕೊಟ್ಟಿದಾರಲ್ಲ ಪದಗಳ ಅರ್ಥವನ್ನು ಅವನು ಸ್ವಲ್ಪ ನೋಡ್ಕೊಡ್ರಿ. ಅಲ್ಲಿಯೂ ಕೂಡ ಬರ್ತವೆ. ಅಲ್ಲಿವನ್ನ ಇಲ್ಲಿ ಸ್ವಲ್ಪ ಐದಿರುವಂಥದ್ದು ಇಲ್ಲಿ ಇದೆ ಅನ್ನುವಂಥದ್ದು. ಇದು ಪದಗಳ ಅರ್ಥ. ಇನ್ನು ನಾನಾರ್ಥಗಳು ಏನು ಬರ್ತಾವು, ನಾನಾರ್ಥಗಳು ಯಾವ ಬರ್ತಾವು ಅನ್ನುವಂಥದ್ದು. ನಾನಾರ್ಥಗಳು ಬರುವಂಥದ್ದು ಪ್ರತಿಯೊಂದು ಭಾಷೆಯಲ್ಲಿ ಬಳಕೆಯಾಗುವ ಕೆಲವು ಪದಗಳಿಗೆ ಬಗೆ ಬಗೆಯ ಅರ್ಥಗಳಿರ್ತಾವೆ. ಬೇರೆ ಬೇರೆ ಅರ್ಥನ ಕೊಡ್ತಿರ್ತಾವೋ. ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ಅವುಗಳನ್ನು ನಾವು ಏನು ಮಾಡ್ತೀವಿ, ಬಳಕೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅನ್ನೋದು. ಪ್ರತಿಯೊಂದು ಭಾಷೆಯಲ್ಲಿ ಬಳಕೆಯಾಗುವ ಕೆಲವು ಪದಗಳಿಗೆ ಬಗೆ ಬಗೆಯ ಅರ್ಥಗಳಿರ್ತವೆ. ಅವು ಸಮಾನಾರ್ಥ, ವಿರುದ್ಧಾರ್ಥಗಳಾಗಿರದೆ ನಾನಾ ಬಗೆಯ ಅರ್ಥವನ್ನು ಸ್ಫುರಿಸುವ ಪದಗಳಾಗಿರ್ತವೆ. ಅವು ಸಮಾನಾರ್ಥ ಆಗಿರ್ದೇನೆ ಅಥವಾ ವಿರುದ್ಧಾರ್ಥಕಗಳಾಗಿರ್ದೇನೆ ನಾನಾ ಬಗೆಯ ಅರ್ಥವನ್ನು ಕೊಡುವಂಥವು ಅವು ಆಗಿರ್ತಾವ. ಭಾಷೆಯ ವೈಶಿಷ್ಟ್ಯಗಳಲ್ಲೊಂದು, ಆ ಭಾಷೆಯ ವೈಶಿಷ್ಟ್ಯಗಳಲ್ಲಿ ಇದು ಒಂದು ನಾನಾರ್ಥ ಕೊಡುವಂಥದ್ದು ಒಂದಾಗಿದೆ. ಒಂದೇ ಪದವನ್ನ ಬೇರೆ ಬೇರೆಯದೇ ಆದ ಅರ್ಥದಲ್ಲಿ ಬಳಸುತ್ತಿರ್ತೇವೆ. ಒಂದೇ ಪದ ಇರ್ತೈತಿ, ಬೇರೆ ಬೇರೆ ಅರ್ಥದೊಳಗ ಬಳಸ್ತಾ ಇರ್ತೀವಿ ಅನ್ನೋದು. ಉದಾಹರಣೆಗೆ ಕಾಡು ಅನ್ನುವಂಥದ್ದು. ಈ ಕಾಡು ಅನ್ನುವಂಥ ಪದಕ್ಕೆ ನಾವೇನು ನೋಡಿದಿವಲ್ಲ, ಅರಣ್ಯ ಆಗಿರ್ಬೋದು, ಅಡವಿ, ವನ, ಕಾಂತಾರ, ವಿಪಿನ, ಬನ ಅನ್ನುವಂಥದ್ದು. ಕಾಡು ಅನ್ನುವಂಥ ಪದಾರ್ಥ ಏನಿದೆ, ಅರಣ್ಯ ಅನ್ನುವಂಥದ್ದು, ಅಡವಿ, ವನ, ಕಾಂತಾರ, ವಿಪಿನ, ಬನ ಅನ್ನುವಂಥವು ಸಮಾನಾರ್ಥಕಗಳಿವೆ. ಆದರೆ ಕಾಡು ಎಂದರೆ ನಾವು ಸಾಮಾನ್ಯವಾಗಿ ಏನು ಅದನ್ನ ಅರ್ಥ ಮಾಡ್ಕೊಳ್ತೀವಿ ಅಂದ್ರೆ ಪೀಡಿಸೋದು. ಹೌದಾ, ಕಾಡ್ತಾ ಇದ್ದಾರೆ ನೋಡಿ, ಬಹಳ ಕಾಡಕತ್ತಾರೆ ಇವ್ರು ಅಂತ ಹೇಳ್ತೀವಿ ನೋಡಿ, ಪೀಡಿಸ್ತಾ ಇರುವಂಥದ್ದು ಅನ್ನುವಂಥ ಇನ್ನೊಂದು ಅರ್ಥ ಇದೆ. ಈ ರೀತಿ ಒಂದೊಂದು ಪದದೊಳಗಿರುವಂಥ ಅಡಕವಾಗಿರುವಂಥ ಬೇರೆ ಅರ್ಥ ಪದಗಳನ್ನ ಗುರುತಿಸುವಂಥದ್ದೇ ನಾನಾರ್ಥಗಳಾಗಿರ್ತತಿ. ಎಲ್ಲ ಜೀವಂತ ಭಾಷೆಗಳಲ್ಲೂ ಪದವೊಂದಕ್ಕೆ ಇಂಥ ನಾನಾರ್ಥಗಳಿರುವುದು ತೀರಾ ಸಾಮಾನ್ಯ ಸಂಗತಿಯಾಗಿದೆ. ನಾವು ದಿನನಿತ್ಯ ಬಳಸುವ ಪದಗಳ ನಾನಾರ್ಥವನ್ನು ಅರಿತುಕೊಳ್ಳುವುದರಿಂದ ನಮ್ಮ ಭಾಷಾ ಕೌಶಲ್ಯ ಮತ್ತು ಶಬ್ದ ಸಂಪತ್ತು ವೃದ್ಧಿಸುತ್ತದೆ. ಒಳ್ಳೆಯ ನಿಘಂಟಿನ ಸಹಾಯದಿಂದ ಇತರ ಪದಗಳ ವಿರುದ್ಧಾರ್ಥಕಗಳನ್ನು ಕೂಡ ನಾವೇನು ಮಾಡ್ಬೋದು, ವಿವಿಧ ಪದಗಳನ್ನು ಕೂಡ, ಪದಾರ್ಥಗಳನ್ನು ಕೂಡ ಅರಿಯಬಹುದು. ಪದಗಳನ್ನು ತುಂಬುವುದು, ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸುವುದು, ಇವೆಲ್ಲದರಿಂದಲೂ ನಮ್ಮ
ಭಾಷಾ ಜ್ಞಾನ ಏನಾಗ್ತತಿ ವೃದ್ಧಿಸತ್ತೆ. ಭಾಷಾ ಜ್ಞಾನ ವೃದ್ಧಿಸುವಂಥದ್ದಿದೆ. ಅರ್ಥ ಆಗ್ತಾ ಇದೆ ಅಲ್ಲ ನಾನು ಹೇಳೋದು? ಈ ರೀತಿ ಪದಗಳ ನಾನಾರ್ಥಗಳನ್ನು ನೋಡ್ತೀವಿ. ಇನ್ನು ನಿಮ್ಗೆ ಪರೀಕ್ಷೆ ಒಳಗೆ ಹೇಗೆ ಬರ್ತಾವು, ಪರೀಕ್ಷೆ ಒಳಗೆ ಹೇಗೆ ಬರ್ತಾವು ಅನ್ನುವಂಥದ್ದನ್ನು ನೋಡೋದಾದ್ರೆ, ಒಂದು ಪದದ ನಾನಾರ್ಥವನ್ನು ಬರೆಯುವಂತೆ ಕೇಳಲಾದ ಪ್ರಶ್ನೆಗಳಿಗೆ ಅನೇಕರು ಆ ಪದಗಳಿಗಿರುವ ಸಮಾನಾರ್ಥಗಳ ಪದವನ್ನು ಬರೀತಾರೆ. ನಾನಾರ್ಥ ಬರಿ ಅಂದ್ರ ಸಾಕಷ್ಟು ಮಂದಿ ಏನ್ ಮಾಡಿರ್ತಾರ, ಸಮಾನಾರ್ಥ ಪದಗಳನ್ನ ಬರೆದ್ಬಿಟ್ಟಿರ್ತಾರ. ಹೌದಾ? ಆ ಥರ ಬರಿಬಾರ್ದು, ಆ ಥರ ಬರಿಬಾರ್ದು, ಸಮಾನಾರ್ಥಗಳನ್ನು ಬರಿಬಾರ್ದು. ಕೊಡೋದೇ ಇಲ್ಲ, ಅಲ್ಲಿ ಮಾರ್ಕ್ಸ್ಗಳನ್ನು ಕೊಡೋದೇ ಇಲ್ಲ. ನಾನಾರ್ಥ ಬೇರೆ ಅರ್ಥ ಕೊಡುವಂಥದ್ದು ಇರಬೇಕದು. ಹೌದಾ? ಅದನ್ನ ಹೇಳ್ತಾರ. ಹಿಂಗೆ ಮಾಡೋದ್ರಿಂದ ಏನಾಗ್ತತಿ, ನಮ್ಮ ಭಾಷೆ ನಮ್ಮ ಬಗ್ಗೆ ಇರುವಂಥ ಒಂದು ಅಜ್ಞಾನವನ್ನು ತೋರಿಸುವಂಥದ್ದಿದೆ. ಸಮಾನಾರ್ಥಕ ಮತ್ತು ನಾನಾರ್ಥಕ ವ್ಯತ್ಯಾಸವನ್ನು ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಒಂದೇ ಪದವು ಬೇರೆ ಬೇರೆ ರೀತಿಯಲ್ಲಿ ಬಳಕೆಯಾಗುವ ವಾಕ್ಯಗಳನ್ನು ಗಮನಿಸುವುದರಿಂದ ನಾನಾರ್ಥದ ವ್ಯತ್ಯಾಸ ಸುಲಭವಾಗಿ ಅರ್ಥ ಆಗ್ತತಿ. ಈಗ ಕಾಡು ಅನ್ನುವಂಥದ್ದು ಸಮಾನಾರ್ಥಕ ಪದ ಏನು? ಅರಣ್ಯ, ಅಡವಿ, ವನ, ಕಾಂತಾರ, ವಿಪಿನ, ಬನ ಅನ್ನುವಂಥದ್ದು ಇದೆಯಲ್ಲ, ಅದೇ ರೀತಿ ಅದು ಕಾಡೋದು ಅಂತ ಹೇಳ್ತೀವಿ ನೋಡಿ. ಕಾಡು ಪೀಡಿಸೋದು ಇನ್ನೊಂದು ಅರ್ಥ, ಅದು ಆ ರೀತಿ ಬರಬೇಕು. ಕಾಡು ಅನ್ನುವಂಥದ್ದು ಇನ್ನೊಂದು ಅಡವಿ ಅಥವಾ ಅರಣ್ಯ ಅಥವಾ ಕಾಂತಾರ ಕೊಟ್ರೆ ಅದು ತಪ್ಪಾಗ್ತದೆ, ಅದು ನಾನಾರ್ಥ ಆಗೋದಿಲ್ಲ. ಹೌದಾ? ಒಂದೇ ರೀತಿಯ ಅರ್ಥ ಸಮಾನಾರ್ಥ ಆಗ್ತದೆ ವಿನಃ ನಾನಾರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಮೊದಲು ಅವುಗಳನ್ನು ಅರ್ಥ ಮಾಡ್ಕೋಬೇಕು. ನಾನಾರ್ಥದ ವ್ಯತ್ಯಾಸವನ್ನು ಸುಲಭವಾಗಿ ತಿಳಿಯಬಲ್ಲೆವು ಯಾವಾಗಂದ್ರ ಬಳಕೆ ಮಾಡ್ಕೊಂಡಾಗ. ನಮ್ಮ ಭಾಷೆಯನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾವು ಆಡ್ತಿರುವಂತ ಮಾತಿನಿಂದಲೇ ನಾವು ಈ ಪದಗಳ ಅರ್ಥದಲ್ಲಿ ನಾನಾರ್ಥ ಸಮಾನಾರ್ಥಗಳನ್ನ ಅರ್ಥ ಮಾಡ್ಕೋಕ್ ಸಾಧ್ಯ ಐತಿ. ಇಲ್ಲಿ ಹೇಳ್ತಾರೆ ನೋಡಿ, ಇನ್ನೊಂದು ಉದಾಹರಣೆ. ಬಲ ಎಂಬ ಪದವನ್ನ ಬೇರೆ ಬೇರೆ ಅರ್ಥದಲ್ಲಿ ಬಳಕೆಯಾಗುವುದನ್ನು ಗಮನಿಸಬಹುದು. ಬಲ ಅನ್ನುವಂಥದ್ದು ಬೇರೆ ಬೇರೆ ಹೇಗೆ ಪ್ರಯೋಗ ಆಗತ್ತೆ ಅನ್ನುವಂಥದ್ದನ್ನು ಉದಾಹರಣೆ ಕೊಡ್ತಾ ಹೇಳ್ತಾರೆ. ಅವನು ತುಂಬಾ ಬಲಶಾಲಿಯಾಗಿದ್ದನು. ಹೌದಾ? ಅವನು ತುಂಬಾ ಬಲಶಾಲಿಯಾಗಿದ್ದನು ಅಂದ್ರೆ ಅದರ ಅರ್ಥ ಏನಾಗ್ತತಿ? ಬಹಳ ಶಕ್ತಿವಂತ ಇದ್ದ ಆತ, ಬಹಳ ಶಕ್ತಿಯನ್ನು ಹೊಂದಿದವನಿದ್ದ, ಬಲಶಾಲಿಯಾಗಿದ್ದ. ಪಾಂಡವರ ಬಲ 11 ಅಕ್ಷೋಹಿಣಿಯಿಂದ ಕೂಡಿತ್ತು. ಬಲ ಅಂದ್ರೆ ಇಲ್ಲಿ ಏನರ್ಥ ಆಗ್ತತಿ? ಸೈನ್ಯ. ಪಾಂಡವರ ಸೈನ್ಯ 11 ಅಕ್ಷೋಹಿಣಿಯಿಂದ ಕೂಡಿತ್ತು ಅನ್ನುವಂಥದ್ದು. ಇಲ್ಲಿ ಅದೇ ಬಲ ಏನಾಯ್ತು? ಸೈನ್ಯ ಆಯ್ತು. ಅಲ್ಲಿ ಬಂದಂತ ಬಲ ಬಲಶಾಲಿ ಆಯ್ತು. ಅವಳು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕಿದಳು. ಬಲಗಡೆಯಿಂದ ಅನ್ನುವಂಥದ್ದು ಏನಾಯ್ತು? ದಿಕ್ಕನ್ನು ದೋಸುವಂಥದ್ದಾಯ್ತು. ಮುಂದಿನ 4ನೇ ಒಂದು ಉದಾಹರಣೆ ನೋಡೋದಾದ್ರೆ, ತಾಯಿ ಮಗುವನ್ನ ಬಲವಾಗಿ ತಬ್ಬಿ ಹಿಡಿದಳು. ಬಲವಾಗಿ ತಬ್ಬಿ ಹಿಡೋದಂದ್ರೆ ಬಿಗಿಯಾಗಿ ಹಿಡ್ಕೊಂಡಿದ್ಳು ಅರ್ಥ. ಸ್ನೇಹಿತನ ಆಗಮನವು ನನಗೆ ಬಲ ನೀಡಿತು. ಹೌದಾ? ಬಲ ನೀಡಿತು, ನೆರವಾದಂಗೆ ಆಯ್ತು ಅನ್ನುವಂಥದ್ದು ಕೂಡ. ರಾಜಕೀಯದಲ್ಲಿ ಆತ ತುಂಬಾ ಬಲಶಾಲಿ. ರಾಜಕೀಯದಲ್ಲಿ ಆತ ತುಂಬಾ ಬಲಶಾಲಿ ಅಂದ್ರೆ ಅವ್ರು ಎಷ್ಟು ವೇಟ್ ಅನ್ನು ಎತ್ತಿದ್ರು ಇವರು ಅವನಕ್ಕಿಂತ ಹೆಚ್ಚು ವೇಟ್ ಎತ್ತಿದ್ರು ಅಂತ ಅರ್ಥನ ಅಲ್ಲ. ಅವ್ರ ವರ್ಚಸ್ಸದು. ಅವರ ಒಂದು ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಜನಸಾಮಾನ್ಯರು ಅವರಿಗೆ ಕೊಡುವಂತ ಗೌರವ, ಸತ್ಕಾರ, ಸನ್ಮಾನಗಳನ್ನು ಇಟ್ಕೊಂಡು ನಾವು ಅವ್ರ ವರ್ಚಸ್ಸು ಅನ್ನುವಂಥದ್ದನ್ನ ಬಳಕೆ ಆಗ್ತದೆ. ನೋಡಿ, ಇಲ್ಲಿ 6 ವಾಕ್ಯದಲ್ಲಿ ಆ ಬಲ ಅನ್ನುವಂಥ ಶಬ್ದದ ಅರ್ಥವನ್ನ ನಾನಾ ಬಗೆಯಲ್ಲಿ ಯಾವ ರೀತಿ ಅದು ಬಗೆ ಆಯಿತು ಅನ್ನುವಂಥದ್ದನ್ನು ನಾವು ಇಲ್ಲಿ ಕಂಡುಕೊಳ್ತೀವಿ. ಇಲ್ಲಿ ಬಲ ಎಂಬ ಪದಕ್ಕೆ ಶಕ್ತಿ, ಸೈನ್ಯ, ದಿಕ್ಕು, ಬಿಗಿ, ನೆರವು, ವರ್ಚಸ್ಸು ಇತ್ಯಾದಿ ಅರ್ಥಗಳನ್ನು ಪ್ರಯೋಗಗೊಂಡಿರುವಂಥದ್ದು. ಇವು ಯಾವುವು ಸಮಾರ್ಥಕ ಪದಗಳಲ್ಲ. ಇಂತಹ ವಾಕ್ಯಗಳನ್ನು ಅಭ್ಯಾಸ ಮಾಡೋದ್ರಿಂದ ಪದವೊಂದರ ವಿವಿಧ ಅರ್ಥಗಳನ್ನು ನಾವು ಗಮನಿಸಿ ಗ್ರಹಿಸಲು ಅನುಕೂಲವಾಗ್ತದೆ ಅನ್ನುವಂಥ ವಿಚಾರ ಹೇಳ್ಕೊಳ್ತಾರೆ. ಈ ರೀತಿ ನಾವು ಆ ವಾಕ್ಯದೊಳಗೆ ರಚನೆ ಮಾಡಿದೀವಿ ಅಂದ್ರೆ ಅದು ಗೊತ್ತಾಗ್ತತಿ, ಅದು ಗೊತ್ತಾಗುವಂಥದ್ದಾಗತ್ತೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ ಕೊಟ್ಟಾರ. ಹೊಳೆ ಅನ್ನುವಂಥದ್ದು ಕೊಟ್ಟಿದ್ದಾರೆ. ಹೊಳೆ, ಹೌದಾ? ಇಲ್ಲಿ ಅರ್ಥ ಆಗ್ತತ್ತಲ್ಲ, ಕಾಣ್ತತ್ತಲ್ಲ, ಹೊಳೆ ಅನ್ನುವಂಥದ್ದು. ಹೊಳೆ ಅನ್ನುವಂತ ಕೊಟ್ಟಿದ್ದಾರೆ ಇಲ್ಲಿ ಪದ. ಹೊಳೆ ಅಂದ್ರೆ ಮೀನುಗಳು ಹೊಳೆಯಲ್ಲಿ ಈಜುತ್ತಿದ್ದವು. ಹೌದಾ? ಹೊಳೆಯಲ್ಲಿ ಅಂದ್ರೆ ಏನಾಗ್ತದು? ಹೊಳೆ ಅಂದ್ರೆ ನದಿ ಅನ್ನುವಂತ ನಾನಾರ್ಥ ಬಂತು. ಏನು ಮಾಡಿದ್ರು ಉತ್ತರ ಹೊಳೆಯಲಿಲ್ಲ. ಹೌದಾ? ಏನ್ ಮಾಡಿದ್ರು ಉತ್ತರ ಹೊಳಿತಾ ಇಲ್ಲ. ಹೊಳೆಯೋದು ಅಂದ್ರೆ ತೋಚೋದು ಅಂತ ಅರ್ಥ. ಏನು ತೋಚ್ತಾ ಇಲ್ಲ. ಆಗಸದಲ್ಲಿ ನಕ್ಷತ್ರಗಳು ಹೊಳೆಯುತ್ತಿವೆ. ನೋಡು, ಅದೇ ಹೊಳೆ ಅನ್ನುವಂಥ ಪದ ಏನಾಯ್ತಿಲ್ಲ? ಹೊಳಿತಾ ಇದ್ದಾವೆ, ಪ್ರಕಾಶಿಸ್ತಾ ಇದ್ದಾವೆ ಅನ್ನುವಂಥ
ಅರ್ಥವನ್ನು ಕೂಡ ಕೊಡುತ್ತೆ. ಹೌದಾ? ಏನದು? ಒಂದು ಹೊಳೆಯಲ್ಲಿ ಈಜ್ತಿದ್ವು ಮೀನುಗಳು ಅನ್ನುವಂಥದ್ದು ನದಿಯನ್ನು ತೋರಿಸ್ತತಿ. ಏನು ಮಾಡಿದ್ರು ಉತ್ತರ ಹೊಳಿತಾ ಇಲ್ಲ ಅನ್ನುವಂಥದ್ದನ್ನು ಹೊಳೆಯುವುದು ಅಂದ್ರೆ ತೋಚು ಅನ್ನುವಂಥ ಅರ್ಥ ಕೊಡುತ್ತೆ. ಇನ್ನು ಆಗಸದಲ್ಲಿ ನಕ್ಷತ್ರಗಳು ಏನು ಮಾಡ್ತಾ ಇದ್ವು? ಹೊಳಿತಾ ಇದ್ದಾವೆ, ಹೊಳೆಯುತ್ತವೆ ಅನ್ನುವಂಥದ್ದನ್ನ ಅಲ್ಲಿ ಪ್ರಕಾಶಿಸುವ ಅನ್ನುವಂಥದ್ದು. ಈ ರೀತಿ ನಾನಾರ್ಥಗಳನ್ನ ಈ ಹೊಳೆ ಹೊಂದಿರುವಂಥದ್ದು. ಇನ್ನು ಕಳೆ ಅನ್ನುವಂಥದ್ದನ್ನು ಹೊಲದಲ್ಲಿ ರೈತರು ಕಳೆ ಕೀಳುತ್ತಿದ್ದರು. ಕಳೆ ಅಂದ್ರೆ ಕಸ ಅಂತ ಅರ್ಥ. ಹೊಲದಲ್ಲಿ ರೈತರು ಕಳೆ ಕೀಳುತ್ತಾ ಇದ್ರು. ಕಳೆ ಅಂದ್ರೆ ಕಸ. ಅವರ ಮುಖದಲ್ಲಿದ್ದ ಕಳೆ ಎಲ್ಲವನ್ನ ಆಕರ್ಷಿಸುತ್ತಿತ್ತು. ಅವರ ಮುಖದಲ್ಲಿದ್ದ ಕಳೆ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು, ಎಲ್ಲರನ್ನೂ ಅಟ್ರಾಕ್ಟ್ ಮಾಡ್ತಾ ಇತ್ತು. ಅವರಲ್ಲಿ ಮುಖದಲ್ಲಿರುವಂಥ ಕಳೆ. ಕಳೆ ಅಂದ್ರೆ ಕಾಂತಿ. ಕಾಂತಿ ಅನ್ನುವಂಥ ಪದದ ಅರ್ಥವನ್ನು ನಾವು ನಾನಾರ್ಥವಾದೊಳಗೆ ನಾವು ಬಳಕೆ ಮಾಡಬಹುದು. ಕಾಂತಿ ಅಂದ್ರೆ ಹೊಳೆಯೋದು. ಬಹಳ ಕಳೆ ಐತೆ ನೋಡು ಅಂದ್ರೆ ಹೊಳಿತಾ ಇದ್ದಾಳೆ ಅನ್ನುವಂಥದ್ದು. ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಗಿತು. ನನ್ನ ಪುಸ್ತಕ ಎಲ್ಲೋ ಕಳೆದು ಹೋಯಿತು. ಇಲ್ಲಿ ಕಳೆದು ಹೋಯಿತು ಅಂದ್ರೆ ಹೊಳಿತಾ ಇತ್ತು ಅರ್ಥ ಅಲ್ಲ. ಹೌದಾ? ಕಳೆದುಕೊಂಡು ಬಿಟ್ಟಿದೆ, ಸಿಗ್ತಾ ಇಲ್ಲ, ನಷ್ಟವನ್ನು ಅನುಭವಿಸಿದ್ದೀನಿ ಅನ್ನುವಂಥ ರೀತಿ ಒಳಗೆ. 10ರಿಂದ 5 ಕಳೆದರೆ 5 ಉಳಿಯುತ್ತದೆ. ಇಲ್ಲಿ ಕಳೆಯೋದಂದ್ರೆ ಕಡಿಮೆ ಮಾಡೋದು. ಕಳೆಯೋದಂದ್ರೆ ಕಡಿಮೆ ಮಾಡೋದು ಅನ್ನುವಂಥ ಈ ರೀತಿ ಒಳಗ ನಾವು ಪದಗಳನ್ನು ಗುರುತಿಸಿದಾಗ ಮಾತ್ರ ಒಂದು ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಇಲ್ಲೆಂದರೆ ನಾವು ಅರ್ಥನೇ ಬರೆದು ಬಂದ್ಬಿಡ್ತಿರ್ತೀವಿ. ಅರ್ಥ ಬರೆದ್ರೆ ನಿಮ್ಗೆ ಅಂಕಗಳು ಸಿಗೋದಿಲ್ಲ. ನಾನಾ ಅರ್ಥ ಬರಿಬೇಕು. ಹೌದಾ? ಈ ರೀತಿ ಇಲ್ಲಿ ಪದಗಳನ್ನು ಹೇಳ್ಕೊಂಡು ಹೋಗ್ತಾರೆ. ಸುಳ್, ಕರ, ರಾಗ, ಕಳೆ, ಬಗೆ, ದೊರೆ, ಗುರು, ನರ, ಅರಿ, ಮಡಿ, ತೆರೆ, ಸಾರು, ಗಂಡ, ನಾರು, ರಸ, ಹತ್ತಿ, ಏರಿ, ಪರಿ, ಅರ್ಥ ಅನ್ನುವಂಥದ್ದು, ಕೊನೆ, ತೊರೆ, ನೆರೆ, ನೆನೆ, ಹೊಳೆ, ಲಘು, ಎಡೆ, ಈ ರೀತಿ ಅರ್ಥಗಳನ್ನು ನಾವೇನು ಮಾಡ್ತೀವಿ? ಕಾಣ್ಕೊಂಡು ಹೋಗುವಂಥದ್ದಿದೆ. ಇಲ್ಲಿ ಮುಂದೆ ಇನ್ನೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಪದಗಳಿರುವ ನಾನಾರ್ಥಗಳನ್ನು ಸೂಚಿಸಿದೆ. ಅವುಗಳನ್ನು ಬಳಸಿ ವಾಕ್ಯ ರಚಿಸುವುದನ್ನು ಅಭ್ಯಾಸ ಮಾಡ್ಕೊಡ್ರಿ. ಇವುಗಳನ್ನು ವಾಕ್ಯ ರಚನೆ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ವಾಕ್ಯ ರಚನೆ ಮಾಡ್ಕೊಳ್ರಿ ಅಂತ ಹೇಳ್ತಾರೆ ಅನ್ನುವಂಥದ್ದನ್ನು. ವಾಕ್ಯ ರಚನೆ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ರಿ ಅನ್ನುವಂಥದ್ದನ್ನು. ಉದಾಹರಣೆಗೆ ಫಲ ಅನ್ನುವಂಥದ್ದಿದೆ. ನನ್ನ ಪ್ರಯತ್ನದ ಫಲದಿಂದ ಏನಾಯಿತು? ಆ ಕೆಲಸ ಸಿಕ್ತು. ಹೌದಾ? ನನ್ನ ಓದಿನ ಪ್ರಯತ್ನದ ಫಲದಿಂದ ನಾನು ದ್ವಿತೀಯ PUCಯಲ್ಲಿ ಏನು ಮಾಡಿದೆ? ಪ್ರಥಮ ಸ್ಥಾನವನ್ನು ಪಡೆದೆ. ಆ ಫಲ ಅನ್ನುವಂಥದ್ದು ಏನಲ್ಲಿ ಲಾಭ ಆಗ್ತತಿ ಅನ್ನುವಂಥದ್ದು. ಇನ್ನೊಂದು ಹಣ್ಣು, ಮಾಗಿರುವಂಥದ್ದು ಹಣ್ಣು. ಹೌದಾ? ನನ್ನ ಗೆಳೆಯ ಫಲಾಹಾರವನ್ನು ಸೇವಿಸಿದನು ಅನ್ನುವಂಥದ್ದು. ಫಲ ಅಂದರೆ ಅಲ್ಲಿ ಹಣ್ಣನ್ನು ತಿಂದ, ಲಾಭವನ್ನು ತಿಂದ ಅನ್ನುವಂಥದ್ದಲ್ಲ, ಫಲವನ್ನು ಸ್ವೀಕರಿಸಿದ ಅನ್ನುವಂಥದ್ದು. ಮಾಗಿದ ಹಣ್ಣನ್ನು ತಿಂದ ಅನ್ನುವಂಥದ್ದು ಒಂದರ್ಥ. ಇನ್ನು ನಿನಗೆ ಸಿಕ್ಕಿರುವಂಥ ಫಲ ಲಾಭ ಏನು ಅನ್ನುವಂಥದ್ದು ಇನ್ನೊಂದು ಅರ್ಥ ಕೊಡ್ತೀವಿ. ದೊರೆ ಅನ್ನುವಂಥ ಪದ, ದೊರೆ ಅಂದರೆ ಸಿಗೋದು, ಸಿಕ್ಕು ಅನ್ನುವಂಥದ್ದು. ಇನ್ನೊಂದು ಅರಸ. ದೊರೆ ಅಂದರೆ ಆಳುವವನು, ಅರಸ ಅಂತ ಅರ್ಥ. ಅವುಗಳನ್ನು ಬರೀರಿ ಪದಗಳ ಅರ್ಥ. ಇನ್ನು ನಾನಾರ್ಥಗಳನ್ನು ಪದಗಳನ್ನು ಪ್ರಯೋಗಿಸಿ ವಾಕ್ಯ ರಚನೆ ಮಾಡಿರಿ. ಇನ್ನು ಅಡಿ ಅನ್ನುವಂಥದ್ದು. ಅಡಿ ಅಂದರೆ ಅಳತೆ, ಇನ್ನೊಂದು ಕೆಳಗೆ ಅನ್ನುವಂಥದ್ದು. ಮುನಿ ಅಂದರೆ ಋಷಿ ಅಥವಾ ಇನ್ನೊಂದು ಕೋಪ. ಮುನಿಸ್ಕೊಂಡು ಬಿಟ್ಟ ಅಂತ ಹೇಳ್ತೀವಿ ನೋಡು. ಅವನು ಯಾಕೋ ನಮ್ಮ ಜೊತೆ ಮುನಿಸ್ಕೊಂಡಿದ್ದಾನೆ ಅನ್ನುವಂಥದ್ದು. ಇನ್ನೊಂದು ಋಷಿ ಅನ್ನುವಂಥದ್ದು. ಪಡೆ ಅಂದರೆ ಸೈನ್ಯ. ಹೌದಾ? ನಾನು ಪಡೆದೇ ತೀರುತ್ತೇನೆ. ನಾನು 20ಕ್ಕೆ, ಹೌದಾ, 20ಕ್ಕೆ 20 ಅಂಕಗಳನ್ನು ಪಡೆಯುತ್ತೇನೆ. 100ಕ್ಕೆ 100 ನಾನು ಅಂಕಗಳನ್ನು ಪಡೆಯುತ್ತೇನೆ ಅನ್ನುವಂಥದ್ದು. ಅಂದರೆ ಹೊಂದೋದು, ಪಡ್ಕೊಳ್ಳೋದು ಅಂತ ಅರ್ಥ. ಇನ್ನೊಂದು ಪಡೆ ಅಂದರೆ ಸೈನ್ಯ. ಹೌದಾ? ಪಾಂಡವರ ಕೌರವರ ಪಡೆಗಳು ರಣರಂಗದಲ್ಲಿ ಹೋರಾಟಕ್ಕೆ ಅಣಿಯಾದವು ಅನ್ನುವಂಥದ್ದು. ಪಡೆ ಅಂದರೆ ಸೈನ್ಯ ಅನ್ನೋದು. ಇನ್ನು ನೆರೆ ಅನ್ನುವಂಥದ್ದು. ನೆರೆ ಪ್ರವಾಹ ಅನ್ನುವಂಥದ್ದು. ಇನ್ನೊಂದು ಪಕ್ಕದ ಅನ್ನುವಂಥದ್ದು. ನೆರೆಹೊರೆಯವರು ಅಂತ ಹೇಳ್ತೀವಿ ನೋಡಿ. ಪಕ್ಕದ ಮನೆಯವರು, ಪಕ್ಕದವರು, ಸುತ್ತಮುತ್ತಲಿರುವಂಥವ್ರು. ಇನ್ನೊಂದು ನೆರೆ ಹಾವಳಿ, ಪ್ರವಾಹ ಬರುವಂಥದ್ದು. ಇನ್ನು ಬಟ್ಟೆ. ಬಟ್ಟೆ ಅಂದರೆ ವಸ್ತ್ರ. ವಸ್ತ್ರ ಅನ್ನುವಂಥದ್ದು ಇನ್ನೊಂದು ಅರ್ಥ. ಇನ್ನೊಂದು ಅರ್ಥ ಏನಾಗಿರ್ತದೆ? ದಾರಿ. ಬಟ್ಟೆಗೆಟ್ಟೆನ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ದಾರಿಗೆಟ್ಟು ಬಿಟ್ಟೆ. ಬಟ್ಟೆಗೆಟ್ಟನ ಅಂದ್ರೆ
ಹೊಸರಿಲ್ಲಂಗೆ ಆಗ್ಬಿಟ್ನಿ ಅನ್ನುವಂಥದ್ದಲ್ಲ, ದಾರಿ ಕಾಣ್ದಂಗೆ ಆಗ್ಬಿಟ್ನಲ್ಲ, ಹೌದಾ, ದಾರಿ ಕಾಣದಾಗಿ ನಾನು ಆಗ್ಬಿಟ್ನಲ್ಲ ಅನ್ನುವಂಥ ಪದವನ್ನು ನಾವಿಲ್ಲಿ ಗುರುತಿಸ್ಬೇಕು. ಇನ್ನು ಉಗಿ, ಉಗಿ ಅಂದ್ರೆ ಉಗುಳೋದು, ಬೈಯೋದು ಅಂತ ಹೇಳ್ತೀವಲ್ಲ, ಚೆನ್ನಾಗಿ ಉಗಿದ್ ಬಿಡೋ ಅವನಿಗೆ ಅಂತ ಹೇಳ್ತೀವಲ್ಲ ಅದು. ಇನ್ನೊಂದು ಆವಿಯಾಗಿ ಹೋಗೋದು, ಉಗಿಯಾಗಿ ಆವಿಯಾಗಿ ಹೋಗೋದು. ರೈಟ್, ಈ ರೀತಿ ಪದಗಳನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತತಿ. ಹೌದಾ. ಇನ್ನು ಅನ್ಯ ದೇಶೀಯ ಪದಗಳ ಬರುವಂಥದ್ದು ನಾನು ಕಳೆದ ತರಗತಿಯಲ್ಲೇ ನಿಮಗೆ ತತ್ಸಮ ತದ್ಭವಗಳು ಹೇಳಿರುವಂಥದ್ದು, ಅಲ್ಲಿ ಕೂಡ ನಾವು ಅದನ್ನು ಗಮನಿಸ್ತೇವೆ. ತತ್ಸಮ ತದ್ಭವ ನೋಡಿದೀವಲ್ಲ, ಅದೇ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ನು ನುಡಿಗಟ್ಟುಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಹೌದಾ, ನುಡಿಗಟ್ಟುಗಳನ್ನು ಹೇಗೆ ಬಳಕೆ ಮಾಡ್ಕೋಬೇಕು. ಸಾಮಾನ್ಯವಾಗಿ ಏನು ಮಾಡಿಬಿಡ್ತೀರಿ, ಒಂದು ಯಾವುದು ವಾಕ್ಯ ಒಂದು ನುಡಿಯನ್ನು ಕೊಟ್ಟಿರ್ತಾರಲ್ಲ, ಆ ನುಡಿಯನ್ನು ಇಟ್ಟುಕೊಂಡು ನೀವು ವಾಕ್ಯ ರಚನೆ ಮಾಡಿಬಿಡ್ತೀರಿ. ಆ ರಚನೆ ಮಾಡುವಂಥದ್ದು ಅದು ಕ್ರಮ ಅಲ್ಲ. ಆ ನುಡಿಗಟ್ಟು ಏನು ಒಳಗೊಂಡಿದೆ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು. ನೋಡೋಣ, ನುಡಿಗಟ್ಟುಗಳು ಯಾವುದೇ ಭಾಷೆಗೆ ಕಸುವನ್ನು ತುಂಬಬಲ್ಲ ಸತ್ವವುಳ್ಳಂಥವಾಗಿವೆ. ನಾವು ಮಾತನಾಡುವಾಗ ವಿಶೇಷ ಅರ್ಥವನ್ನು ಸ್ಫುರಿಸುವ ಸಲುವಾಗಿ ನುಡಿಗಟ್ಟುಗಳನ್ನು ಆಶ್ರಯಿಸುತ್ತೇವೆ. ನಾವು ಮಾತಾಡಬೇಕಾದ್ರೆ ಅವುಗಳ ಒಂದು ಭಾರಿ ಅರ್ಥಗರ್ಭಿತವಾಗಿರುವಂಥದ್ದು ಆ ವಾಕ್ಯ ಆಗಿರ್ತತಿ ಅನ್ನೋದು. ನುಡಿಗಟ್ಟುಗಳಿಂದಾಗಿ ನಾವು ಬಳಸುವ ಭಾಷೆಯ ಬಂಧ ಸೊಗಸು ಹೆಚ್ಚಾಗಿರುತ್ತದೆ. ವಿಶೇಷ ಅರ್ಥದ ಜೊತೆಗೆ ನಮ್ಮ ಮಾತಿನ ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ಶಕ್ತಿ ನುಡಿಗಟ್ಟುಗಳಿಗಿದೆ. ಆ ಪದದಿಂದಲೇ ಆ ವಾಕ್ಯ ಅಷ್ಟು ಪವರ್ಫುಲ್ ಆಗಿರ್ತತಿ. ನೋಡೋಣ ಏನು ಹೇಳ್ತಾರೆ. ವಿಶೇಷ ಅರ್ಥವನ್ನ ಕೊಡುವ, ಅರ್ಥವ್ಯಾಪ್ತಿಯನ್ನು ವಿಸ್ತರಿಸುವ ವಿಶೇಷ ಬಗೆಯ ಪದ ಸಮುಚ್ಚಯಗಳನ್ನು ನುಡಿಗಟ್ಟುಗಳು ಅಥವಾ ಪಡೆನುಡಿಗಳು ಅಂತೇಳಿ ಕರೀತಾರೆ. ವಿಶೇಷ ಅರ್ಥವನ್ನು ಹೊಂದಿರುವಂತಹ, ವಿಶೇಷ ಅರ್ಥವನ್ನು ಕೊಡುವಂತ, ಆ ವ್ಯಾಪ್ತಿಯನ್ನು ಹೊಂದಿರುವಂತಹ, ಸ್ಫುರಿಸುವಂತ ವಿಶೇಷ ಬಗೆಯವಾದಂಥ ಒಂದು ಪದ ಸಮುಚ್ಚಯನ್ನ ಅದು ಹೊಂದಿತ್ತಂದ್ರ ಅದು ನುಡಿಗಟ್ಟಾಗಿರ್ತತಿ ಅಥವಾ ಪಡೆನುಡಿ ಆಗಿರ್ತತಿ ಅನ್ನುವಂಥದ್ದು ಇಲ್ಲಿ ಹೇಳ್ತಾರೆ. ಏನಂದ್ರೆ ನುಡಿ ಮತ್ತು ಕಟ್ಟು, ನುಡಿಗಟ್ಟು ನುಡಿಗಳ ಕಂತೆ ಅನ್ನುವಂಥ ಪದದ ಅರ್ಥ. ನುಡಿಗಟ್ಟು ಅಥವಾ ನುಡಿಗಳ ಕಂತೆ ಅನ್ನುವಂಥದ್ದು ನುಡಿಗ ಒಟ್ಟು ಆ ಪದದಿಂದ ಒಳಗೊಂಡಿರುವಂಥದ್ದು ಇರ್ತತಿ. ಇಲ್ಲಿ ಉದಾಹರಣೆ ಕೊಡ್ತಾರೆ, ಹೇಳ್ತಾರೆ ನೋಡು. ಆಕಾಶ ಪಾತಾಳ ಒಂದು ಮಾಡು. ಆಕಾಶ ಪಾತಾಳ ಒಂದು ಮಾಡು ಎಂದರೆ ಆಕಾಶ ಪಾತಾಳನ್ನು ಒಟ್ಟಿಗೆ ಸೇರಿಸು ಎಂಬ ಅರ್ಥವಲ್ಲ. ಅಸಾಧ್ಯವಾದ ಒಂದು ಕಾರ್ಯದ ಸೂಚ್ಯರ್ಥವಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಅನ್ನುವಂಥದ್ದು, ಶಕ್ತಿ ಮೀರಿ ಪ್ರಯತ್ನಿಸುವ ಅನ್ನುವಂಥ ಅರ್ಥವನ್ನ ಆಕಾಶ ಮತ್ತು ಪಾತಾಳ ಒಂದು ಮಾಡು ಅನ್ನುವಂಥ ವಾಕ್ಯ ಇಲ್ಲಿ ಶಕ್ತಿ ಮೀರಿ ಪ್ರಯತ್ನಿಸುವುದ ಒಂದು ತದ್ಭವ ರೂಪವಾಗಿ ಕಾಣುತ್ತೆ. ಅಲಂಕಾರಿಕ ಅರ್ಥವನ್ನು ಈ ರೀತಿ ಕೊಡ್ತತಿ. ಅಂದ್ರೆ ಹಲವು ಪದಗಳು ಸೇರಿ ನುಡಿಗಟ್ಟುಗಳಾಗಿ ಲಾಕ್ಷಣಿಕ ಅಥವಾ ಅಲಂಕಾರಿಕ ಅರ್ಥವನ್ನು ನೀಡುತ್ತದೆ. ಆದರೂ ಕೆಲವು ವೇಳೆ ಒಂದೊಂದೇ ಪದವು ಆ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತತಿ. ಇಲ್ಲಿ ಹೇಳ್ತಾರೆ ನೋಡು, ಪದಗಳ ಅರ್ಥ ನೋಡ್ತಾ ಹೋಗ್ಬೇಕಾದ್ರೆ ಅವನೊಬ್ಬ ಗಾಂಧಿ ಕಂಡ್ರಿ ಅಂತ ಹೇಳ್ತಾರೆ ಏನೋ ಅಂತದನ್ನು. ಅವನೊಬ್ಬ ಗಾಂಧಿ ಕಂಡ್ರಿ ಅಂದ್ರೆ ನಿರಾಡಂಬರ ವ್ಯಕ್ತಿ, ನಿಡಾರಂಭವಾಗಿರುವಂತ ವ್ಯಕ್ತಿ, ಶಾಂತಿ ದೂತ ಅನ್ನುವಂಥದ್ದು, ಶಾಂತಿ ದೂತ ಅನ್ನುವಂಥ ರೀತಿ ಒಳಗೆ. ಗೂಳಿ ಅನ್ನುವಂಥ ಪದದ ಅರ್ಥ ಚೆನ್ನಾಗಿ ತಿಂದು ಕೊಬ್ಬಿರುವಂತ ವ್ಯಕ್ತಿ, ಒಳ್ಳೆ ಗೂಳಿ ತರ ಇದ್ದಾನೆ ಅಂತ ಹೇಳ್ತೀವಿ ನೋಡ. ಆ ರೀತಿ ಒಳ್ಳೆ ಗೂಳಿದ್ದಂಗೆ ಅದ ನೋಡಂದ್ರೆ ಚೆನ್ನಾಗಿ ದಷ್ಟ ಪುಷ್ಟ ಆಗಿದ್ದಾನೆ ಅಂತ ಅರ್ಥ. ಬಹಳ ಛತ್ರಿ ಅದಿ ನೋಡತ್ ಹೇಳ್ತಿರ್ತಾರೆ ನೋಡು, ಬಹಳ ಛತ್ರಿ ನೀನು ಬಿಡು, ಮಹಾಛತ್ರಿ ಅಂತ ಹೇಳ್ತಾರೆ. ಮಹಾಛತ್ರಿ ಕಿಲಾಡಿ ಅಂತ ಅರ್ಥ, ಕಿಲಾಡಿಯ ತರ ಇರುವಂಥದ್ದು. ಹೌದಾ. ತೋಳ ಹೊಟ್ಟೆ ಬಾಕ, ತೋಳಿದ್ದಂಗೆ ಅದಿ ನೋಡಿ, ತೋಳು ತಿನ್ನಂಗೆ ತಿತ್ತಿ ನೋಡಂದ್ರೆ ಹೊಟ್ಟೆ ಬಾಕ ಜಾಸ್ತಿ ತಿನ್ನೋಂಥವನು. ನರಿ ಅಂದ್ರೆ ಕುಟಿಲ ಬುದ್ಧಿ ಉಳ್ಳಂಥವನು, ನೀನು ನರಿ ಇದ್ದಂಗೆ ಅದಿ ನೋಡು ಅಂತೇಳಿ. ಕುಟಿಲ ವ್ಯಕ್ತಿ ಅಥವಾ ಕುಟಿಲತನವನ್ನ ಹೊಂದಿರುವಂಥ. ಪರೀಕ್ಷೆಗಳಲ್ಲಿ ನುಡಿಗಟ್ಟುಗಳನ್ನ ನೀಡಿ ಅವುಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯುವಂತ ಹೇಳಲಾಗುವುದು ಸಾಮಾನ್ಯವಾಗಿರುವಂಥದ್ದು. ಇಲ್ಲಿ ನುಡಿಗಟ್ಟುಗಳ ಅರ್ಥ ವಿಶೇಷತೆಯನ್ನ ಗ್ರಹಿಸುವುದು ಅತಿ ಮುಖ್ಯ. ಆ ನುಡಿಗಟ್ಟು ಏನ್ ಅರ್ಥ ಕೊಡ್ತತ್ತೋ ಅದನ್ನ ಇಟ್ಕೊಂಡು ಬರಿಬೇಕು. ಹೌದಾ. ನನ್ನ ಗೆಳೆಯ ನರಿ ಆಗಿದ್ದಾನೆ ಅಂತ ಅಂದ್ರೆ ಅದು ತಪ್ಪಾಗ್ತತಿ. ಹೌದಾ. ನನ್ನ ಗೆಳೆಯನ ಬುದ್ಧಿ ನರಿ ಬುದ್ಧಿ ಅಂತಿದೆ ಅಂದ್ರೆ ಅದು ಕುಟಿಲ ವ್ಯಕ್ತಿ ಅದ ಅನ್ನುವಂಥದ್ದು ಅರ್ಥ ಆಗ್ತದ. ಅದು ನೀ ನರಿ ಇದ್ದಂಗಿದೆಯಾ ಅನ್ನುವಂಥದ್ದನ್ನು, ಅವನ ಬಾಹ್ಯ ವಿಚಾರವನ್ನು ಕೂಡ ಅಲ್ಲಿ ನಾವು ಗಮನಿಸ್ಬೇಕಾಗ್ತತಿ.
ಹೌದಾ, ಅಲ್ಲಿ ಹೇಳ್ತಾರೆ ಅರ್ಥ ವಿಶೇಷತೆಯನ್ನು ಗ್ರಹಿಸುವುದು ಅತಿ ಮುಖ್ಯವಾಗಿರುವಂಥದ್ದು. ನುಡಿಗಟ್ಟುಗಳಲ್ಲಿ ಪ್ರಯೋಗಗೊಂಡಿರುವಂತಹ ಸಂದರ್ಭಕ್ಕೆ ತಕ್ಕಂತೆ ಅರ್ಥಗಳಲ್ಲೂ ವ್ಯತ್ಯಾಸವಾಗುವುದನ್ನು ಗಮನಿಸ್ತೇವೆ. ತಲೆಬಾಗು ಎಂಬುದಕ್ಕೆ ಶರಣಾಗು, ಒಪ್ಪು ಎಂಬ ಭಿನ್ನ ಅರ್ಥಗಳಿವೆ. ದೇವರಿಗೆ ತಲೆಬಾಗ್ತೇನೆ, ಗುರುಗಳ ಮಾತಿಗೆ ತಲೆಬಾಗುವೆವು. ಹೌದಾ, ಅಲ್ಲಿ ತಲೆಬಾಗ್ತೇನೆ ಅಂದ್ರೆ ಶರಣಾಗ್ತೇನೆ ಅಂತ ಅರ್ಥ. ಇಲ್ಲಿ ಗುರುಗಳಿಗೆ ಮಾತಿಗೆ ತಲೆಬಾಗಿದೆವು ಅಂದ್ರೆ ಒಪ್ಪಿಗೆ ಸೂಚಿಸಿದೆವು ಅನ್ನುವಂಥ ಅರ್ಥವನ್ನು ಕೊಡುವಂಥದ್ದು. ಹೀಗೆ ಸಾಂದರ್ಭಿಕವಾಗಿ ಬರುವಂಥವಿದೆ. ಆ ಕಾಲು ಕೀಳು, ಕಣ್ಣು ಕೆಂಪಗೆ ಮಾಡು, ಅನ್ನಕ್ಕೆ ಕಲ್ಲು ಹಾಕು, ಎಂಜುಲು ಕೈ ಒಡ್ಡು. ನೋಡೋಣ ಈ ಎಲ್ಲ ಉದಾಹರಣೆಗಳನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.